ರೋಟ್ರಿ ಕ್ಲಬ್ ಪುತ್ತೂರು ನಾಳೆ ಅಂದರೆ ನವಂಬರ್ 28 ಬೆಳಿಗ್ಗೆ 10:00 ನಮ್ಮ ಅತ್ಯಂತ ಪ್ರತಿಷ್ಠಿತ ಮತ್ತು ಒಳ್ಳೆಯ ಒಂದು ದೂರದೃಷ್ಟಿಯುಳ್ಳಂಥ ಒಂದು ಆರೋಗ್ಯ ಸಂಬಂಧಿ ಒಂದು ಯೋಜನೆಯನ್ನು ಲೋಕಾರ್ಪಣೆಗೊಳಿಸ್ತಾ ಇದೆ. ಪುತ್ತೂರು ರೋಟರಿ ಮ್ಯಾಮೋಗ್ರಫಿ ಸೆಂಟರ್ ಇದು ಇರುವಂಥದ್ದು ಪ್ರಗತಿ ಸ್ಪೆಷಾಲಿಟಿ ಆಸ್ಪತ್ರೆ ಬಳುವಾರು ಈ ಸಂಕೀರ್ಣದಲ್ಲಿ ನಾಳೆ ಲೋಕಾರ್ಪಣೆಗೊಳ್ತಾ ಇದೆ. ಇದರ ಬಗ್ಗೆ ನಾವು ಪ್ರೆಸ್ ಮೀಟ್ ಮಾಡುವಂಥ ಎಲ್ಲ ಪತ್ರಕರ್ತ ಮಿತ್ರರಿಗೆ ಹಾಗೆ ಎಲ್ಲ ಸಮಾಜ ಬಾಂಧವರಿಗೆ ಅತ್ಯಂತ ಪ್ರೀತಿಯ ಮತ್ತು ಗೌರವದ ಪ್ರಣಾಮಗಳನ್ನು ಸಲ್ಲಿಸಲಿಕ್ಕೆ ಸಂತೋಷ ಪಡ್ತೇನೆ. ರೋಟರಿ ಕ್ಲಬ್ ಪುತ್ತೂರಿನ ಕನಸಿನ ಶಾಶ್ವತ ಪ್ರಾಜೆಕ್ಟ್ ರೋಟರಿ ಪುತ್ತೂರು ಮ್ಯಾಮೋಗ್ರಫಿ ಸೆಂಟರ್ ನಾಳೆ ಉದ್ಘಾಟನೆಗೊಳ್ಳುತ್ತದೆ. ಪುತ್ತೂರು ಜಿಲ್ಲೆಯ ಹಿರಿಯ ಕ್ಲಬ್ ಎನಿಸಿದ ಇದೀಗ 60ನೇ ವರ್ಷದ ಸಂಭ್ರಮವನ್ನು ಆಚರಿಸ್ತಾ ಇರುವಂಥ ಅಂತಾರಾಷ್ಟ್ರೀಯ ರೋಟರಿ ಫೌಂಡೇಶನ್ನ ಗ್ಲೋಬಲ್ ಗ್ರ್ಯಾಂಟ್ ಪ್ರಾಜೆಕ್ಟ್ ಆಗಿರುವ ರೋಟರಿ ಮ್ಯಾಮೋಗ್ರಫಿ ಸೆಂಟರ್ನ ಉದ್ಘಾಟನೆಯು ನಾಳೆ ನವಂಬರ್ 28 ಬಳುವಾರು ಪ್ರಗತಿ ಸ್ಪೆಷಾಲಿಟಿ ಆಸ್ಪತ್ರೆಯ ಆವರಣದಲ್ಲಿ ಜರುಗಲಿಕ್ಕಿದೆ. ಅದಕ್ಕೆ ನಿಮ್ಮನ್ನೆಲ್ಲ ಅತ್ಯಂತ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇನೆ. ಅಂತಾರಾಷ್ಟ್ರೀಯ ರೋಟರಿ ಜಿಲ್ಲೆ 3181 ಇದರ ವಲಯ 5ರ ರೋಟರಿ ಕ್ಲಬ್ ಪುತ್ತೂರು ಹಾಗೂ ಅಂತಾರಾಷ್ಟ್ರೀಯ ರೋಟರಿಯ ಜಿಲ್ಲೆ 6540 ರೋಟರಿ ಶೆರರ್ವಿಲ್ಲೆ ಅಮೇರಿಕದ ಈ ಒಂದು ರೋಟರಿ ಕ್ಲಬ್ ಇವುಗಳ ಮುಖ್ಯ ನೇತೃತ್ವ ಮತ್ತು ಪಾಲುದಾರಿಕೆಯಲ್ಲಿ ಪುತ್ತೂರು ರೋಟರಿ ಮ್ಯಾಮೋಗ್ರಫಿ ಸೆಂಟರ್ನ ಉದ್ಘಾಟನೆಯನ್ನು ನಮ್ಮ ಜಿಲ್ಲೆಯ ರೋಟರಿ ಜಿಲ್ಲೆ 3181ರ ಜಿಲ್ಲಾ ಗವರ್ನರ್ ರಾಮಕೃಷ್ಣ PK ಅವರು ನೆರವೇರಿಸಲಿಕ್ಕಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಪುತ್ತೂರಿನವರೇ ಆಗಿದ್ದು ಅನಿವಾಸಿ ಉದ್ಯಮಿ ಆಗಿರುವಂಥ ನಮ್ಮವರೇ ಆಗಿರುವಂಥ ಶ್ರೀ ಮೈಕಲ್ ಡಿಸೋಜಾ ಅವರು ಮುಖ್ಯ ಅತಿಥಿಗಳಾಗಿ ನಾಳೆ ಬರ್ತಾ ಇದ್ದಾರೆ. ಆಮೇಲೆ ರೋಟರಿಯ ARRFC PDG ರೊಟೇರಿಯನ್ ಕೃಷ್ಣಶೆಟ್ಟಿ ಅವರು ಭಾಗವಹಿಸ್ತಾರೆ. ಹಾಗೆಯೇ ಡಿಸ್ಟ್ರಿಕ್ಟ್ ರೋಟರಿ ಫೌಂಡೇಶನ್ ಚೇರ್ ಆಗಿರುವಂಥ PDG ರೊಟೇರಿಯನ್ ರಂಗನಾಥ್ ಭಟ್ ಅವರು ಕೂಡ ಬರ್ತಾರೆ. ನಿಕಟಪೂರ್ವ ಜಿಲ್ಲಾ ಗವರ್ನರ್ ಆಗಿರುವಂಥ ರೊಟೇರಿಯನ್ ವಿಕ್ರಮ್ ದತ್ತ ಅವರು ಸಭೆಯಲ್ಲಿರ್ತಾರೆ. ರೋಟರಿ ವಲಯ 5ರ ಅಸಿಸ್ಟೆಂಟ್ ಗವರ್ನರ್ ರೊಟೇರಿಯನ್ ಬಾಲಕೃಷ್ಣ ಪೈ ಅವರು ರೋಟರಿ ಕ್ಲಬ್ ಸುಬ್ರಹ್ಮಣ್ಯದವರು ಅವರು ಬರ್ತಾರೆ. ವಲಯ ಸೇನಾನಿ ರೊಟೇರಿಯನ್ ಉಮಾನಾಥ್ PB ಇವರಿಷ್ಟು ಜನ ಸಭೆಯಲ್ಲಿ ನಾಳೆ ಭಾಗವಹಿಸಲಿಕ್ಕಿದ್ದಾರೆ. ಇಷ್ಟನ್ನು ನಿಮಗೆ ಇಡೀ ರೋಟರಿಯ ಅಧ್ಯಕ್ಷರು ಮತ್ತು ಸದಸ್ಯರಾಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಹಾಗೆ ರೊಟೇರಿಯನ್ ಡಾಕ್ಟರ್ ಶ್ಯಾಮ್ ಅವರು ಈ ಯೋಜನೆಯ ಮುಖ್ಯಸ್ಥರಾಗಿರ್ತಾರೆ. ರೋಟರಿ ಪುತ್ತೂರು ಮಕುಟಕ್ಕೆ ಮತ್ತೊಂದು ಗರಿ. 60 ವರ್ಷಗಳನ್ನು ಪೂರೈಸಿ ಈಗ 61ರ ವರ್ಷಕ್ಕೆ ಕಾಲಿಡುವಂತಹ ಸಂದರ್ಭ. ಪುತ್ತೂರಿನ ಅತ್ಯಂತ ಹಿರಿಯ ರೋಟರಿ ಕ್ಲಬ್ ಇದು ಈಗಾಗಲೇ ರೋಟರಿ ಫೌಂಡೇಶನ್ನ ಗ್ಲೋಬಲ್ ಗ್ರ್ಯಾಂಟ್ನ ಮೂಲಕ ಸುಸಜ್ಜಿತ ಬ್ಲಡ್ ಬ್ಯಾಂಕನ್ನು ಪುತ್ತೂರು ಮತ್ತು ಆಸುಪಾಸಿನ ಎಲ್ಲ ತಾಲೂಕುಗಳಿಗೆ ನೀಡಿದೆ. ಹಾಗೆಯೇ ಮಹಾವೀರ ಆಸ್ಪತ್ರೆಯಲ್ಲಿ ಕಾರ್ಯಾಚರಣೆ ಮಾಡಿ AJ ಆಸ್ಪತ್ರೆಯ ಸಹಭಾಗಿತ್ವದಲ್ಲಿ ನಡೆಸ್ತಾ ಇರುವಂಥ ಡಯಾಲಿಸಿಸ್ ಸೆಂಟರ್ ಕೂಡ ಇದೆ. ಹಾಗೆಯೇ ಈ ಬ್ಲಡ್ ಕಲೆಕ್ಷನನ್ನು ಮಾಡಲಿಕ್ಕೆ ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಮಾಡುವಂಥ ಬ್ಲಡ್ ಕಲೆಕ್ಷನ್ ವ್ಯಾನು ಕೂಡ ಗ್ಲೋಬಲ್ ಗ್ರ್ಯಾಂಟಿನ ಒಂದು ಪ್ರಾಜೆಕ್ಟ್ ಆಗಿದೆ. ಆಮೇಲೆ ಪುತ್ತೂರು ರೋಟರಿ ಕಣ್ಣಿನ ಆಸ್ಪತ್ರೆ ಪ್ರಸಾದ ನೇತ್ರಾಲಯದವರು ಅದನ್ನು ನಡೆಸಿ ಪುತ್ತೂರಿನ ಜನತೆಗೆ ವಿಶೇಷವಾದಂಥ ಆರೋಗ್ಯವನ್ನು ನೀಡುವಲ್ಲಿ ಮುತುವರ್ಜಿ ವಹಿಸ್ತಾ ಇದ್ದಾರೆ. ಹಾಗೆಯೇ ಪುತ್ತೂರು ರೋಟರಿ ಮಲ್ಟಿ ಸ್ಪೆಷಾಲಿಟಿ ಸ್ಯಾಟಲೈಟ್ ಡೆಂಟಲ್ ಕ್ಲಿನಿಕನ್ನು KVG ಡೆಂಟಲ್ ಕಾಲೇಜಿನವರು ನಡೆಸ್ತಾ ಇದ್ದಾರೆ. ಅದು ಪುತ್ತೂರು ಪಾಲಿಕ್ಲಿನಿಕ್ ಅಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಈಗ ರೋಟರಿಪುರದ ಆ ಹಳೆಯ ಚರಿತ್ರೆಯ ನಂತರ ಈಗ ನಾಳೆ ಆಗ್ತಾ ಇರುವಂಥದ್ದು ಒಂದು ವಿಶೇಷವಾದಂತಹ ಕೊಡುಗೆ. ಅದರಲ್ಲೂ ವಿಶೇಷವಾಗಿ ರೋಟರಿ ಕ್ಲಬ್ ಪುತ್ತೂರು ರೋಟರಿ ಚಾರಿಟೇಬಲ್ ಟ್ರಸ್ಟ್ನ ಮೂಲಕವೂ ಆರೋಗ್ಯಕ್ಕೆ ತುಂಬ ಸಹಕಾರ ನೀಡ್ತಾ ಇದೆ. ಈ ಯೋಜನೆ ರೋಟರಿ ಕ್ಲಬ್ ಪುತ್ತೂರು ಇದರ ಪೂರ್ಣ ಒಂದು ಕೊಡುಗೆಯಾಗಿದ್ದು ಪುತ್ತೂರಿನ ಜನತೆಗೆ ಈ ಮ್ಯಾಮೋಗ್ರಫಿ ಸೆಂಟರ್ ಮುಖೇನ ರೋಟರಿ ಕ್ಲಬ್ ಅತ್ಯಂತ ಪ್ರತಿಷ್ಠಿತ ಆರೋಗ್ಯ ಸಂಬಂಧಿ ಸಹಾಯವನ್ನು ಮಾಡ್ತಾ ಇದೆ. ಇನ್ನು ಮ್ಯಾಮೋಗ್ರಫಿ ಅಂದರೆ ಮಹಿಳೆಯರಿಗೆ ಇತ್ತೀಚೆಗೆ ಸ್ತನದಲ್ಲಿ ಗೆಡ್ಡೆಗಳು, ಕ್ಯಾನ್ಸರ್, ಹುಣ್ಣು, ನೋವು ಇತ್ಯಾದಿಗಳು ಬಹಳಷ್ಟು ಸಮಾಜದಲ್ಲಿ ಕೇಳಿ ಬರ್ತಾ ಇರುವಂಥ ಒಂದು ವಿಷಯ. ಆ ಮಹಿಳಾ ಆರೋಗ್ಯಕ್ಕೆ ವಿಶೇಷವಾದ ಒತ್ತು ನೀಡುವಂಥ ಸಂದರ್ಭಕ್ಕೆ ನಮ್ಮ ರೋಟರಿ ಇಂಟರ್ನ್ಯಾಷನಲ್ ಇದರ
ಗ್ಲೋಬಲ್ ಗ್ರ್ಯಾಂಟ್ ಪ್ರಾಜೆಕ್ಟ್ ಇದಾಗಿದೆ. ಗ್ಲೋಬಲ್ ಗ್ರ್ಯಾಂಟ್ ಸಂಖ್ಯೆ 2465165. ಎ ಪ್ರಾಜೆಕ್ಟ್ ಆಫ್ ರೋಟರಿ ಕ್ಲಬ್ ಪುತ್ತೂರು ಆ್ಯಂಡ್ ರೋಟರಿ ಕ್ಲಬ್ ಶೇರ್ವಿಲ್ಲೆ ಡಿಸ್ಟ್ರಿಕ್ಟ್ 6540 ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಉದ್ದೇಶ ಏನು ಅಂದರೆ, ಯಾರಿಗೇ ಆಗಲಿ ಮಹಿಳೆಯರಿಗೆ ಅವರವರ ಸ್ತನಗಳ ಬಗ್ಗೆ ಕಾಳಜಿ ಇರುವಂಥದ್ದು ಸಹಜ ಮತ್ತು ಆರೋಗ್ಯ ಇರಬೇಕಾದ್ದು ಖಂಡಿತ ಅಗತ್ಯ. ಅದಕ್ಕೆ ಈ ಮ್ಯಾಮೋಗ್ರಫಿ ಸೆಂಟರ್ನ ಉದ್ದೇಶ ಏನು ಅಂದರೆ, ಪ್ರಾಥಮಿಕವಾದಂಥ ಒಂದು ಪರೀಕ್ಷೆ. ಅಲ್ಲಿಯ ಯಂತ್ರ ಅವರ ಸ್ತನಗಳನ್ನು ಯಾವ ಭಾಗದಲ್ಲಿ ಏನಾದರೂ ತೊಂದರೆ ಇದೆಯಾ, ಗೆಡ್ಡೆ ಇದೆಯಾ, ಹುಣ್ಣು ಆಗುವಂಥ ಸಂದರ್ಭ ಇದೆಯಾ, ಸಣ್ಣ ಯಾವುದೇ ಒಂದು ನಾರ್ಮಲ್ ಆಗಿರುವುದಕ್ಕಿಂತ ಬದಲಾವಣೆ ಏನಾದರೂ ಇದೆ ಅಂತನ್ನುವುದನ್ನು ಪರೀಕ್ಷಿಸಿ ಆ ಮಹಿಳೆಯರಿಗೆ ಮಾಹಿತಿಯನ್ನು ಕೊಡ್ತಾರೆ. ಅದರ ಮುಂದಿನ ಹಂತ ಫೈನ್ ನೀಡಲ್ ಆಸ್ಪಿರೇಷನ್ ಬಯಾಪ್ಸಿ. ಸೂಜಿಯಿಂದ ಆ ಗೆಡ್ಡೆ ಇರುವ ಜಾಗಕ್ಕೆ ಹೋಗಿ ಅಲ್ಲಿಯ ಒಂದು ಮಾಂಸದ ತುಣುಕ, ನೀರು ಏನೇ ಇದ್ದರೆ ಕೂಡ ಅದನ್ನು ತೆಗೆದು ಮತ್ತೆ ಮೈಕ್ರೋಸ್ಕೋಪ್ನಲ್ಲಿ ಪರೀಕ್ಷೆ ಮಾಡಿ ಅದರ ಅಂತಿಮ ಫಲಿತಾಂಶವನ್ನು ನೀಡುವಂಥದ್ದು ಮುಂದಿನ ಪರೀಕ್ಷೆ. ಹಾಗಾಗಿ ಇದು ಯಾವುದೇ ಸ್ತನಕ್ಕೆ ಸಂಬಂಧಿ ತೊಂದರೆಗಳಿದ್ದಲ್ಲಿ ಪ್ರಾಥಮಿಕ ಹಂತದ ಪರೀಕ್ಷೆಯನ್ನು ನಾವು ಮಾಡುವಂಥ ಒಂದು ಯೋಜನೆ. ಮಂಗಳೂರಿನ ಯನಪಯ ಮೆಡಿಕಲ್ ಕಾಲೇಜು ಬಿಟ್ಟರೆ ಸುಳ್ಯ, ಸಂಪಾಜೆ, ಬೆಳ್ತಂಗಡಿ, ಬಂಟ್ವಾಳ ಇತರ ಭಾಗಗಳಲ್ಲೆಲ್ಲೂ ಕೂಡ ಈಗ ಈ ಮ್ಯಾಮೋಗ್ರಫಿ ಸೌಲಭ್ಯ ಇಲ್ಲ. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರು ಬಿಟ್ಟರೆ ಇದೀಗ 2ನೇ ಮ್ಯಾಮೋಗ್ರಫಿ ಸೆಂಟರ್ ಆಗಿ ಲೋಕಾರ್ಪಣೆಗೊಳ್ಳುತ್ತದೆ. ಇದು ಚಿಕಿತ್ಸೆ ಅಲ್ಲ, ಪರೀಕ್ಷೆ ಮತ್ತು ನಿರ್ಣಯಕ್ಕೆ ಸಹಕಾರಿಯಾಗುವಂಥ ಮೊದಲ ಹಂತ. ಇಲ್ಲಿ ರೋಟರಿ ಏನು ಕಾಳಜಿ ವಹಿಸ್ತದೆ ಅಂತ ಹೇಳಿದರೆ, ಮೂಲಭೂತವಾಗಿ ಬಡತನ ರೇಖೆಗಿಂತ ಕೆಳಗಿರುವಂಥ ಮಹಿಳೆಯರಿಗೆ ಉಚಿತವಾಗಿ ಈ ಪರೀಕ್ಷೆಯನ್ನು ನಡೆಸಿಕೊಡುವಂಥದ್ದು. ಸುಮಾರು 65 ಲಕ್ಷದ ಈ ಯೋಜನೆ, ಸುಮಾರು 50 ಲಕ್ಷದಷ್ಟು ಯಂತ್ರೋಪಕರಣಗಳು, ಇದೆಲ್ಲ ರೋಟರಿ ಗ್ಲೋಬಲ್ ಗ್ರ್ಯಾಂಟಿಂದ ನಮಗೆ ಬಂದಂಥ ಹಣ. ಇದರಲ್ಲಿ ರೋಟರಿ ಕ್ಲಬ್ಬಿನ ಪಾಲು ಇದೆ, ಹಾಗೆ ಇತರ ರೋಟರಿ ಕ್ಲಬ್ಗಳ ಪಾಲು ಕೂಡ ಇದೆ. ಉಳಿದವರಿಗೆ ಸುಮಾರು ಬಹುಶಃ 2,000ದಿಂದ 3,000 ಅಂದಾಜಿನಲ್ಲಿ ಅವರಿಗೆ ಶುಲ್ಕ ಬರ್ತದೆ. ಅದು ಪ್ರಾಥಮಿಕ ಹಂತದ ಪರೀಕ್ಷೆಗಾಗಿ. ಆಮೇಲೆ ಮುಂದಿನ ಚಿಕಿತ್ಸೆಗೆ ಅವರು ಉನ್ನತ ವೈದ್ಯಕೀಯ ಆಸ್ಪತ್ರೆಗಳನ್ನು ಸಂದರ್ಶನ ಮಾಡಿಕೊಳ್ಬೇಕು ಮತ್ತು ತಜ್ಞ ವೈದ್ಯರನ್ನು ಸಂದರ್ಶಿಸಬೇಕು. ಪ್ರಗತಿ ಸ್ಪೆಷಾಲಿಟಿ ಆಸ್ಪತ್ರೆ ಮುಖ್ಯಸ್ಥರು ಡಾಕ್ಟರ್ ಯು ಶ್ರೀಪತಿರಾವ್ ಅವರು ಇದಕ್ಕೆ ಉಚಿತವಾಗಿ ಸ್ಥಳಾವಕಾಶ ಮತ್ತು ಅದನ್ನು ನೋಡಿಕೊಳ್ಳುವ ವ್ಯವಸ್ಥೆಯನ್ನು ಅವರು ನಡೆಸ್ತಾರೆ. ರೋಟರಿ ಕ್ಲಬ್ಬಿಗೆ ಈ ಉಚಿತವಾಗಿ BPL ಕಾರ್ಡುದಾರರಿಗೆ ಎಷ್ಟು ಪರೀಕ್ಷೆಗಳಾಗಿದೆ ಇದರ ಮಾಹಿತಿಯನ್ನು ನಮ್ಮ ಕಮ್ಯುನಿಟಿ ಸರ್ವಿಸ್ ಸಮುದಾಯ ಸೇವಾ ವಿಭಾಗದ ದಾಖಲೆಯಾಗಿ ಪ್ರತಿ ತಿಂಗಳು ಪ್ರತಿ ವರ್ಷ ಕೊಡ್ತಾ ಬರ್ತಾರೆ. ನಾನು ಇತರ ಕ್ಲಬ್ಗಳು ಸಹಕಾರ ಕೊಟ್ಟದ್ರ ಬಗ್ಗೆ ಒಂದೆರಡು ಮಾತು ಹೇಳ್ತೇನೆ. ರೋಟರಿ ಕ್ಲಬ್ ಶೆರೆರ್ವಿಲ್ಲಿ ಅಂತಾರಾಷ್ಟ್ರೀಯ ರೋಟರಿ ಜಿಲ್ಲೆ 6540 ಅಮೇರಿಕದ್ದು. ಅದರ ನಂತರ ಇರುವಂಥದ್ದು ರೋಟರಿ ಕ್ಲಬ್ ಲೋವೆಲ್, ರೋಟರಿ ಕ್ಲಬ್ ವ್ಯಾಲ್ಪರಾಸೋ, ರೋಟರಿ ಕ್ಲಬ್ ಮಾಂಟೆಸೆಲ್ಲೋ, ರೋಟರಿ ಕ್ಲಬ್ ಬರ್ನ್, ರೋಟರಿ ಕ್ಲಬ್ ಹೈಲ್ಯಾಂಡ್, ರೋಟರಿ ಕ್ಲಬ್ ಮುನ್ಸ್ಟರ್, ರೋಟರಿ ಕ್ಲಬ್ ಪೆರು, ಹಾಗೆ ರೋಟರಿ ಕ್ಲಬ್ ಸೈರಾಕ್ಯೂಸ್ ವ್ಯಾವಾಸಿ. ಇಷ್ಟು ಅಂತಾರಾಷ್ಟ್ರೀಯ ರೋಟರಿ ಕ್ಲಬ್ಗಳು ಈ ಒಂದು ಗ್ಲೋಬಲ್ ಗ್ರ್ಯಾಂಟಿಗೆ ನಮ್ಮ ರೋಟರಿ ಫೌಂಡೇಶನಿಗೆ ದೇಣಿಗೆಯನ್ನು ಕೊಟ್ಟಿರ್ತಾರೆ. ಅವ್ರದ್ದೆಲ್ಲ ಒಂದಷ್ಟು ಹಂತದ ಡಾಲರ್ಗಳ ದೇಣಿಗೆ ಇರ್ತದೆ. ಅದರಲ್ಲಿ ಮೂಲ ದೇಣಿಗೆ ಇರುವಂಥದ್ದು ನಮ್ಮ ರೋಟರಿ ಕ್ಲಬ್ ನಾವು 3 ವರ್ಷಗಳ ಹಿಂದೆ ಅಂತಾರಾಷ್ಟ್ರೀಯ ರೋಟರಿ ಫೌಂಡೇಶನಿಗೆ ಕೊಟ್ಟಂಥ ದೇಣಿಗೆಯ ಒಂದು ಭಾಗ ಆಗಿರ್ತದೆ. ಮತ್ತು ರೋಟರಿ ಫೌಂಡೇಶನ್ನ 3ನೇ ಒಂದು ಭಾಗ, ಉಳಿದ 3ನೇ ಒಂದು ಭಾಗವನ್ನು ನಾನೀಗ ಹೆಸರಿಸಿದಂಥ ಇತರ ರೋಟರಿ ಕ್ಲಬ್ಗಳು ಸೇರಿ ಕೊಟ್ಟಂಥ ಹಣ ಆಗಿರ್ತದೆ. ಹಾಗಾಗಿ ಪುತ್ತೂರಿನ ರೋಟರಿ ಕ್ಲಬ್ನ ಸದಸ್ಯರ ದೇಣಿಗೆಯೂ ಇದೆ, ರೋಟರಿ ಫೌಂಡೇಶನ್ನ ಸಹಕಾರವೂ ಇದೆ, ಇತರ ಅಂತಾರಾಷ್ಟ್ರೀಯ ರೋಟರಿ ಕ್ಲಬ್ಬಿನ ಸಹಕಾರವೂ ಇದೆ. ಇಷ್ಟಾದ ಕಾರಣ ಪುತ್ತೂರಿನಂಥ ಒಂದು ತಾಲೂಕು ಪ್ರದೇಶದಲ್ಲಿ ಇದು ಸಹಕಾರ ನೀಡ್ತಾ ಇದೆ. ಇದು ಅಲ್ಲದೇ ಈಗ ನಾಳೆ ಮುಖ್ಯ ಅತಿಥಿಗಳಾಗಿ ಬರಲಿಕ್ಕಿರುವಂಥ ಶ್ರೀ ಮೈಕಲ್ ಡಿಸೋಜ, ಹಾಗೆಯೇ ಪುತ್ತೂರಿನ ಪ್ರತಿಷ್ಠಿತ ವೈದ್ಯೆ ಡಾಕ್ಟರ್ ಗೌರಿ ಪೈ, ಹಾಗೆಯೇ ದಿವಂಗತ ಅನಂತ ಭಟ್ ಅನ್ನುವವರ ದೇಣಿಗೆ ಕೂಡ ಸುಮಾರು ಒಂದು 15ರಿಂದ 20 ಲಕ್ಷ ಆಗುವಷ್ಟು ಈ ಸಂಸ್ಥೆಯ ಅಥವಾ ಈ ಯೋಜನೆಯ ಕಾರ್ಯಕ್ಕೆ ಸೇರಿದೆ. ಇವರೆಲ್ಲವರನ್ನು ನಾವು ಅತ್ಯಂತ ಗೌರವದಿಂದ ಸ್ಮರಿಸ್ತೇವೆ.
ಕೃತಜ್ಞತೆಯನ್ನು ಹೇಳಲಿಕ್ಕೆ ಸಂತೋಷ ಪಡ್ತೇವೆ. ನಾಳೆ ನೀವು ಬನ್ನಿ. ಇನ್ನು ಮುಂದಿನ ದಿನಗಳ ಒಂದು ಉಪಯುಕ್ತತೆ ಬಗ್ಗೆ ಡಾಕ್ಟರ್ ಶ್ಯಾಮ್ ಅವರು 2 ಮಾತಾಡ್ತಾರೆ. ಪುತ್ತೂರು ರೋಟರಿ ಸಂಸ್ಥೆಯ ಕನಸಿನ ಯೋಜನೆ 60ನೇ ವರ್ಷದ ಒಂದು ಶಾಶ್ವತ ಯೋಜನೆ ಪುತ್ತೂರು ರೋಟರಿ ಮ್ಯಾಮೋಗ್ರಫಿ ಸೆಂಟರ್. ಇದರ ಯೋಜನೆ ಬಗ್ಗೆ ಕನಸು ಬಿತ್ತಿದವರು ಅಂದಿನ 23ನೇ ಇಸವಿಯಲ್ಲಿ ಡಿಸೆಂಬರ್ನಲ್ಲಿ ಅಧ್ಯಕ್ಷರಾಗಿದ್ದಂಥ ಶ್ರೀ ಜಯರಾಜ್ ಭಂಡಾರಿಯವರು ಮತ್ತು ಮುಂದಿನ ವರ್ಷದ ಅಧ್ಯಕ್ಷರು ಅಂದರೆ 24-25ರಲ್ಲಿ ಅಧ್ಯಕ್ಷರಾಗಿದ್ದಂತಹ ಡಾಕ್ಟರ್ ಶ್ರೀಪತಿ ರಾವ್ ಅವರು ಬಹಳ ಸಮಯದ ಹಗ್ಗ ಜಗ್ಗಾಟದಿಂದ ಹಿಂದೆ ಮುಂದಾಗಿ ಈ ಪ್ರಾಜೆಕ್ಟು ಒಂದೂವರೆ ವರ್ಷ ಸಮಯ ಹಿಡಿದಿದೆ ಇದು ಸ್ಯಾಂಕ್ಷನ್ ಆಗಿ ಬರಲಿಕ್ಕೆ. ಅಂದರೆ ಸಾಮಾನ್ಯವಾಗಿ ಯಾವುದೇ ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆಯಲ್ಲಿ ಮತ್ತು ಫೌಂಡೇಶನಲ್ಲಿ ಪ್ರಾಜೆಕ್ಟ್ ಹೋದರೆ ತುಂಬ ಕ್ವೇರೀಸ್ ಇರ್ತದೆ ಮತ್ತು ಅದಕ್ಕೆ ಬೇಕಾದಂತಹ ಪೂರಕ ಮಾಹಿತಿಗಳನ್ನು ಬೇಕಾಗ್ತದೆ. ಸೊ ಇದರಲ್ಲಿ ತುಂಬ ಆತಂಕದ ನಿವಾರಣೆ ಮಾಡಿಕೊಂಡು ಇದೀಗ ಒಂದು 4 ತಿಂಗಳ ಹಿಂದೆ ಅದು ಸ್ಯಾಂಕ್ಷನ್ ಆಗಿ ಬಂದಿದೆ. ಆದರೆ ಅಲ್ಲಿಂದ ಮೊತ್ತ ಸ್ಯಾಂಕ್ಷನ್ ಆಗಿ ಇಲ್ಲಿಗೆ ಬಂದು ಇಲ್ಲಿ ಈ ಪ್ರಾಜೆಕ್ಟನ್ನು ಕೈಗೆತ್ತಿಕೊಂಡು ರೋಟರಿ ಸಂಸ್ಥೆ ಮತ್ತು ಪ್ರಗತಿ ಆಸ್ಪತ್ರೆ ಈ 2 ಸಂಸ್ಥೆಗಳು ಸೇರಿ ಇದನ್ನು ಈಗ 1.5 ತಿಂಗಳಿಂದ ಇದನ್ನು ಅಲ್ಲಿ ಎರೆಕ್ಷನ್ ಮಾಡೋದಿರ್ಬೋದು ಅಥವಾ ಮೆಷಿನನ್ನು ತರಿಸಿ ಇನ್ಸ್ಟಾಲ್ ಮಾಡಿದಿರ್ಬೋದು ಮತ್ತು ಅಲ್ಲಿಯ ಸ್ಥಳೀಯ ವ್ಯವಸ್ಥೆಗಳಿರ್ಬೋದು. ಇದರ ಬಗ್ಗೆ ಮಾಡಿ ಈಗ ನಾಳೆ ಈ ಸೆಂಟರು ಸಾರ್ವಜನಿಕರಿಗೆ ಮುಕ್ತವಾಗಿ ತೆರೆದಿರುತ್ತದೆ. ನಮ್ಮ ರೋಟರಿ ಪುತ್ತೂರು ಮತ್ತು ಈ ಪ್ರಾಜೆಕ್ಟಿನ ಚೇರ್ಮನ್ ಆಗಿ ನನ್ನ ಒಂದು ಕಳಕಳಿಯ ವಿನಂತಿ, ಸಾರ್ವಜನಿಕರು ಈ ವ್ಯವಸ್ಥೆಯ ಉಪಯೋಗ ಪಡ್ಕೊಳ್ಬೇಕು. ಮುಖ್ಯವಾಗಿ BPL ಕಾರ್ಡ್ ಹೋಲ್ಡರ್ಸಿಗೆ ಇದು ಸಂಪೂರ್ಣವಾಗಿ ಉಚಿತ. ರೋಟರಿಯ ಒಂದು ಮೂಲ ಉದ್ದೇಶ ಏನು ಅಂತ ಹೇಳಿದರೆ ಬಡವರಿಗೆ ಮತ್ತು ಸಮಾಜದ ಕೆಳಗಿನ ವರ್ಗದವರಿಗೆ ಇದು ಉಚಿತವಾಗಿ ದೊರಕಬೇಕು ಮತ್ತು ಮುಂದಿನ ಹಂತದ ಚಿಕಿತ್ಸೆಗೆ ಇದು ಸಹಕಾರಿಯಾಗ್ತದೆ. ಹಾಗೆ ಅವರು ಇನ್ನು ರೋಗ ಡಯಾಗ್ನೋಸ್ ಆದ ಮೇಲೆ ಮುಂದಿನ ಚಿಕಿತ್ಸೆಗಾಗಿ ಅವರಿಗೆ ಅನುಕೂಲ ಆಗ್ತದೆ. ಅದನ್ನು ಮೇಲಿನ ಅಥವಾ ಉನ್ನತ ದರ್ಜೆಯ ಆಸ್ಪತ್ರೆಗಳಲ್ಲಿ ಇದಕ್ಕೆ ಚಿಕಿತ್ಸೆ ಮಾಡಲಿಕ್ಕೆ ಈ ಸೆಂಟರ್ ಸಹಕಾರಿಯಾಗ್ತದೆ. ಇದು ಚಿಕಿತ್ಸೆ ಅಲ್ಲ, ಇದು ರೋಗ ನಿದಾನಕ್ಕೆ ಅಥವಾ ಡಯಾಗ್ನೋಸಿಸ್ಗೆ ಇರುವಂತಹ ಒಂದು ಮುಖ್ಯ ಒಂದು ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಥವಾ ಒಂದು ರೋಗ ನಿದಾನ ಮಾಡಲಿಕ್ಕಿರುವಂತಹ ಒಂದು ಮಿಷನ್ ಅಂತ ಹೇಳ್ಬೋದು. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಭಾರತದಲ್ಲಿ ಹೆಣ್ಣುಮಕ್ಕಳಿಗೆ 2 ಅತಿ ಮುಖ್ಯವಾದ ಕ್ಯಾನ್ಸರ್ ಕಾಯಿಲೆ ಕಾಡ್ತದೆ. ಪ್ರಥಮವಾದ್ದು ಗರ್ಭಕಂಠದ ಕ್ಯಾನ್ಸರ್, ಗರ್ಭಕೋಶದ ಗಂಟದ ಕ್ಯಾನ್ಸರ್. ಎರಡನೇದು ಈಗ ಸ್ತನದ ಕ್ಯಾನ್ಸರ್. ಇದು 2 ಅತಿ ಮುಖ್ಯವಾಗಿ ಹೆಣ್ಮಕ್ಕಳನ್ನು ಕಾಡುವಂತಹ ಕ್ಯಾನ್ಸರ್ ಕಾಯಿಲೆಗಳು. ಇದು ಇತ್ತೀಚಿನ ದಿನಗಳಲ್ಲಿ ಇದು ಎವರೇಜ್ ಸರ್ವೆ ಮಾಡಬೇಕಾದರೆ ಇದು ಏರು ಹಂತದಲ್ಲಿ ಇದ್ದ ಹಾಗೆ ಕಾಣ್ತಾ ಇದೆ. ಹಾಗಾಗಿ ಇದರ ಔಚಿತ್ಯ ಮತ್ತು ಇದರ ಅಗತ್ಯವನ್ನು ಕಂಡು ರೋಟರಿ ಸಂಸ್ಥೆ ಈ ಒಂದು ವ್ಯವಸ್ಥೆಯನ್ನು ಮಾಡಿದೆ. ಇದರ ಪ್ರಯೋಜನವನ್ನು ಸಾರ್ವಜನಿಕರು ಪಡ್ಕೊಳ್ಬೇಕು ಮತ್ತು ಇದರ ಬಗ್ಗೆ ನೀವು ತಿಳ್ಕೊಂಡು ಜನರಿಗೆ ಮಾಹಿತಿಯನ್ನು ಕೊಡಬೇಕಂತ ಹೇಳಿ ನನ್ನ ಪ್ರಾರ್ಥನೆ. ಧನ್ಯವಾದ. ಹೌದು, ಮೂಲಭೂತವಾಗಿ ಉಂಟಾ ಇಲ್ವಾ ಅಂತ ಹೇಳುವ ಒಂದು ಸಂಶಯವನ್ನು ನಿರ್ಧಾರ ಮಾಡಲಿಕ್ಕೆ ಒಂದು ಹಂತದ ಪರೀಕ್ಷಾ ಸಂದರ್ಭ ಅಷ್ಟೇ. ಚಿಕಿತ್ಸೆಗೆ ಮಂಗಳೂರಿಗೆ ಹೋಗಿ ಅದೇ ಗೆಡ್ಡೆ ಕ್ಯಾನ್ಸರ್ನಲ್ಲಿರುವಂಥದ್ದು ಶುರುವಿಗೆ ಅಷ್ಟೇ. ಅಂದರೆ ಯಾವುದೇ ಗೆಡ್ಡೆ ಇದ್ದರೂ ಶರೀರದಲ್ಲಿ ಮೊದಲು ಅದಕ್ಕೆ ಬೇಕಾಗುವಂಥದ್ದು ಸರ್ಜರಿ. ಆದರೆ ಈ ಸರ್ಜರಿ ಮಾಡುವ ಮೊದಲು ಅಲ್ಲಿ ನಿಜವಾದ ಕ್ಯಾನ್ಸರ್ನ ಗೆಡ್ಡೆ ಪ್ರಾರಂಭ ಆಗಿದೆ ಅಂತನ್ನುವುದನ್ನು ನಾವು ಪರೀಕ್ಷೆ ಮಾಡಬೇಕು. ಅದಕ್ಕೆ ಮೊದಲ ಹಂತದ ಪರೀಕ್ಷೆ ಮ್ಯಾಮೋಗ್ರಫಿ, 2ನೇ ಹಂತದ ಪರೀಕ್ಷೆ ಬಯಾಪ್ಸಿ. ಬಯಾಪ್ಸಿಯಲ್ಲಿ ಮೈಕ್ರೋಸ್ಕೋಪ್ನಲ್ಲಿ ನೋಡಿದ ಮೇಲೆ ನಿರ್ಧಾರ ಹೇಳ್ತಾರೆ. ಆಮೇಲೆ ಸರ್ಜರಿ, ಅದರ ನಂತರ ಬೇಕಾದರೆ ಕೀಮೋಥೆರಪಿ, ಉಳಿದ ಭಾಗಕ್ಕೆ ಏನಾದರೂ ತೊಂದರೆಗಳಿದ್ದರೆ ಮತ್ತು ರೇಡಿಯೋಥೆರಪಿ. ಈ ಥರದ
ಒಂದು ಹಂತ ಹಂತವಾಗಿ ಆಗುವಂಥ ಚಿಕಿತ್ಸೆ. ಅದು ಈ ತಾಲೂಕು ಮಟ್ಟದ ವ್ಯವಸ್ಥೆಗಳಲ್ಲಿ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗಲಿ ಇತರ ಖಾಸಗಿ ಆಸ್ಪತ್ರೆಗಳಲ್ಲಾಗಲಿ ಅಷ್ಟು ಸುಲಭದಲ್ಲಿ ಆಗುವಂಥದ್ದಲ್ಲ. ಹಾಗೆ ಮೂಲತಃ ಭಯ ಬೇಡ. ಹೆಂಗಸರಿಗೆ ಕೆಲವರಿಗೆ ಹೆಚ್ಚಾಗಿ ಎಲ್ಲರೂ ನಮ್ಮಲ್ಲಿ ಎಲ್ಲ ವಿಭಾಗದ ಆರೋಗ್ಯ ಪದ್ಧತಿಯಲ್ಲೂ ಕೂಡ ಮತ್ತು ಆರೋಗ್ಯದ ಸಂದರ್ಭಗಳಲ್ಲಿ ಇದು ಇಷ್ಟಕ್ಕೆ ಅಂತಲ್ಲ, ಎಲ್ಲದರಲ್ಲೂ ಕೂಡ ಕಾಯಿಲೆ ಉಲ್ಬಣ ಆದಾಗ ವೈದ್ಯರಲ್ಲಿ ಹೋಗಿ ಮತ್ತೆ ಪರೀಕ್ಷೆ ಮಾಡಿಸುವಂತೆ ಅನ್ನುವಂಥದ್ದು ನಮ್ಮ ಜನಸಾಮಾನ್ಯರಲ್ಲಿರುವಂಥ ಒಂದು ನಂಬಿಕೆ. ಆದರೆ ಪ್ರಾಥಮಿಕ ಹಂತದಲ್ಲೇ ಸಮಸ್ಯೆ ಇದ್ದಾಗ ಪರೀಕ್ಷೆ ಮಾಡಿಸಿಕೊಂಡ್ರೆ ಮಾಹಿತಿ ಸಿಗ್ತದೆ. ಚಿಕಿತ್ಸೆಯ ಖರ್ಚು ವೆಚ್ಚಗಳು ಮತ್ತು ಆಗುವ ನೋವು ಮತ್ತು ಸಂಕಟ ಅಥವಾ ಸಾಯುವಂಥ ಸಂದರ್ಭ ಇದೆಲ್ಲವನ್ನು ಉಳಿಸಲಿಕ್ಕೆ ಆಗುವಂಥ ಸ್ಥಿತಿಗಾಗಿ ಇದು ಒಂದು ಸಹಾಯ ಮಾಡುವಂಥ ಸಂದರ್ಭ ಆಗ್ತದೆ. ಕ್ಲಬ್ ಪುತ್ತೂರಿನ ಹೊಸ ಪ್ರಾಜೆಕ್ಟ್ ಈಗಾಗಲೇ ತಮಗೆ ತಿಳಿದಿರುವಂತೆ ದ ಮ್ಯಾಮೋಗ್ರಫಿ ಸೆಂಟರ್ ನಾಳೆ ಉದ್ಘಾಟನೆಗೊಳ್ಳಲಿಕ್ಕಿದೆ. ಇದರ ಬಗ್ಗೆ ನಾವು ಈಗಾಗಲೇ ಈ ಪ್ರೆಸ್ ಮೀಟನ್ನು ಮಾಡಿದ್ದೇವೆ. ಇದರಲ್ಲಿ ಭಾಗವಹಿಸಿದಂತಹ ತಮ್ಮೆಲ್ಲರಿಗೂ, ಪತ್ರಿಕಾ ಮಾಧ್ಯಮದವರಿಗೆ, ದೃಶ್ಯ ಮಾಧ್ಯಮದವರಿಗೆ ಎಲ್ಲರಿಗೂ ಕೂಡ ರೋಟರಿ ಕ್ಲಬ್ ಪುತ್ತೂರಿನ ಪರವಾಗಿ ಹಾರ್ದಿಕ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ದಯಮಾಡಿ ನಾಳಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಇದು ಒಂದು ಉತ್ತಮ ಪ್ರಾಜೆಕ್ಟ್ ಆಗಿರುವ ಕಾರಣ ಸಮಾಜಕ್ಕೆ ಇದರ ಪ್ರಚಾರ ಸಮಾಜಕ್ಕೆ ದೊರಕಲಿ, ಇದರ ಸದುಪಯೋಗ ಎಲ್ಲರೂ ಪಡೆದುಕೊಳ್ಳುವಂತೆ ಪ್ರೇರೇಪಿಸಿ ಎಂದು ಆಗ್ರಹಿಸುತ್ತಾ ತಮಗೆಲ್ಲರಿಗೂ ಮಗದೊಮ್ಮೆ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ.